Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನ್ ಹೇಳ್ತಾರೆ ಅಂತ ಕೇಳೋಣ. ಕಣ್ಣಿನ ಆರೋಗ್ಯದ ಕಡೆ ಗಮನನ ಕೊಡಿ. ನಿಮ್ಮ ಎಕ್ಸ್ ಇಂದ ಒಂದಷ್ಟು ತೊಂದರೆಗಳಾಗ್ತಾ ಇದೆ. ಆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಒಂದಷ್ಟು ಆಳವಾಗಿ ಜೀವನನ ಅರ್ಥ ಮಾಡ್ಕೊಳ್ಳಿ. ದೂರದೃಷ್ಟಿ ಇಟ್ಕೊಳ್ಳಿ. ಮುಂದಾಲೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಮುಂದಾಲೋಚನೆ ಇಲ್ದಿರ ಯಾವುದೇ ಕೆಲಸ ಕಾರ್ಯನ ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಮಥಿಂಗ್ ಯಾರೋ ಹುಷಾರಿಲ್ದವರಿಗೆ ಇಲ್ಲಿ ಎರಡು ರೀತಿ ಮೆಸೇಜ್ ಇದೆ. ಒಂದು, ಹುಷಾರಿಲ್ದಿರೋರು ಹುಷಾರಾಗ್ತಾರೆ. ಇನ್ನೊಂದು, ಯಾರೋ ಹುಷಾರಿಲ್ದಿರ ಕಾಲದಲ್ಲಿ ಲೀನ ಆಗ್ತಾರೆ ಅನ್ನುವಂಥದ್ದು ಇದೆ. ಒಂದು ಸಾವಿನ ಸುದ್ದಿ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಗೆ ಸಾಕಷ್ಟು ರಕ್ಷೆ ಇದೆ. ಸೊ ಪ್ರಯತ್ನ ಪಟ್ರೆ ನೀವು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರೋ ಹೋಗ್ಬೋದು, ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸದ್ಯಕ್ಕೆ ಪ್ರಯಾಣ ಬೇಡ ಅನ್ನುವಂಥದ್ದು ಇದೆ. ಸ್ವಲ್ಪ ವೆಯ್ಟ್ ಮಾಡಿ, ಈಗ ಪ್ರಯಾಣ ಬೇಡ ಅನ್ನುವಂಥದ್ದು ಇದೆ. ಇನ್ನ ನಿಮ್ ಜೀವನಕ್ಕೆ ಬರ್ಬೇಕಾಗಿರೋದು ಯಾರೋ ಬಾಕಿ ಇದೆ. ಅವ್ರು ಬಂದು ನಿಮ್ಗೆ ಭೇಟಿ ಮಾಡಿ ನಿಮ್ಗೆ ಒಂದಷ್ಟು ಮಾಹಿತಿನ ಕೊಡ್ತಾರೆ, ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾರೆ. ಆಮೇಲೆ ನೀವು ಮುಂದುವರಿರಿ. ಅಲ್ಲಿವರೆಗೂ ನೀವು ಎಲ್ಲಿದ್ದೀರೋ ಅಲ್ಲೇ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಭಕ್ತಿ ಮಾರ್ಗದಲ್ಲಿ ನಡೀತಾ ಇರಿ. ನಿಮ್ಮ ಮುಗ್ಧತೆನ ಯಾರು ದುರುಪಯೋಗ ಪಡಿಸ್ಕೊಳ್ತಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಮತ್ತು ದೇವರ ಮಧ್ಯೆ ನೀವು ತುಂಬಾ ಸ್ಮಾರ್ಟ್ ಆಗಿ ಬಿಹೇವ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ನಿಮ್ಗೆ ಸ್ಮಾರ್ಟ್ನೆಸ್ ಕೊಟ್ಟಿರೋದೇ ದೇವರು. ಸೊ ಹಾಗಾಗಿ ದೇವ್ರ ಮುಂದೆ ನಿಮ್ಮ ಸ್ಮಾರ್ಟ್ನೆಸ್ ಯಾವುದಕ್ಕೂ ಕೆಲ್ಸಕ್ಕೆ ಬರೋದಿಲ್ಲ. ದೇವ್ರ ಹತ್ರ ಭಕ್ತಿ ಮಾರ್ಗದಿಂದ ಮತ್ತೆ ನಿಮ್ಮ ಒಂದು ಮುಗ್ಧತೆಗೆ ಭಗವಂತ ಒಲ್ದಿರೋ ಅಂಥದ್ದು, ನಿಮ್ಮ ಒಂದು ಇನ್ನೋಸೆನ್ಸಿಗೆ ಭಗವಂತ ನಿಮ್ ಜೊತೆ ಇರೋ ಅಂಥದ್ದು, ಅದನ್ನ ಯಾವುದೇ ಕಾರಣಕ್ಕೂ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ನೀವು ಹೊರಟ ಅಂತ ಸಮಯದಲ್ಲಿ ಯಾಕೆ ಹೋಗ್ಬಾರ್ದು ಈಗ ಅಂದ್ರೆ, ಪ್ರಾಕೃತಿಕ ವಿಕೋಪಗಳು ಆಗತ್ತೆ, ಸಮಯ ಸರಿ ಇಲ್ಲ ಅನ್ನುವಂಥದ್ದು ಇದೆ. ತುಂಬಾ ಬಿಸಿಲು ಮಳೆ ಬಂದು ಮರ ಬುಡ ಎಲ್ಲ ಬೇರೆ ಬೇರೆ ಆಗುವಂಥದ್ದು, ಹೆಚ್ಚು ಮಳೆ ಬರುವಂಥದ್ದು, ತೊಂದರೆ ಆಗುವಂಥದ್ದು. ನೀವು ಹೊರಗೋದ್ರೆ ಆಗತ್ತೆ, ನೀವು ಹೊರಗೋಗಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಮನೆಯಲ್ಲೇ ಇರಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಕೈಲಾಸ ಯಾತ್ರೆ ಬೇಡ ಅನ್ನುವಂಥದ್ದು ಇದೆ. ಸ್ವಲ್ಪ ತೊಂದರೆ ಆಗತ್ತೆ ಅಲ್ಲಿ ಮುಂದೆ. ಡಿಸೆಂಬರ್ ಜನವರಿ ಹೊತ್ತಿಗೆ ಏನೋ ಬದಲಾವಣೆ ಇದೆ, ಆಗಬೇಕಾದ್ರೆ ಮುಂದುವರಿಸಿ ಅನ್ನುವಂಥದ್ದು ಇದೆ. ಯಾರಿಗೆ ಅಂತ ಗೊತ್ತಿಲ್ಲ. ಸೊ ಒಂದಷ್ಟು ನಿಮ್ಮ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳೇನಾದ್ರೂ ಇದ್ರೆ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಬರೋರು ಕೂಡ ಬೇಜಾರಿಂದ ದುಃಖದಿಂದ ಬರೋ ಹಾಗೆ ಮಾಡಿದೀರ. ಯಾರೋ ತುಂಬಾ ಬೇಜಾರ್ ಮಾಡ್ಕೊಂಡು ದುಃಖದಿಂದ ನಿಮ್ಗೆ ಅಯ್ಯೋ ಪಾಪ ಹುಷಾರಿಲ್ಲ ಅಂತ ನೋಡೋದಕ್ಕೆ ಬರುವಂತ ಸಾಧ್ಯತೆ ಇದೆ. ಅಂಥದಕ್ಕೆ ಅವಕಾಶ ಕೊಡಬೇಡಿ. ನಿಮ್ಮ ರಕ್ಷಣೆನ ನೀವು ಮಾಡ್ಕೊಳ್ಳಿ, ನಿಮ್ಮ ಪ್ರೊಟೆಕ್ಷನ್ ಅಲ್ಲಿ ನೀವು ಇರಿ ಅನ್ನುವಂಥದ್ದು ಇದೆ. ಒಂದಷ್ಟು ಗ್ರಹಗತಿಗಳು ನಿಮ್ಮ ಜೀವನದಲ್ಲಿ ಏರುಪೇರು ಮಾಡ್ತಾ ಇರಬಹುದು. ಎಸ್ಪೆಷಲಿ ಶನಿ ಗ್ರಹ, ಒಂದಷ್ಟು ಶನಿ ಮತ್ತೆ ಶುಕ್ರ, ರಾಹು, ಕೇತು, ಮಂಗಳ, ಸೂರ್ಯ, ಈ ಎಲ್ಲ ಗ್ರಹಗಳು ಒಂದಷ್ಟು ಸಮಸ್ಯೆನ ಮಾಡ್ತಿರೋ ಹಾಗೆ, ಅಥವಾ ನಿಮ್ಗೆ ಫೇವರಬಲ್ ಆಗಿ ಇರಬಹುದು ಅಥವಾ ನಿಮ್ಮ ವಿರುದ್ಧವಾಗಿ ಇರಬಹುದು. ಒಂದಷ್ಟು ಗ್ರಹ ಶಾಂತಿ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಗಣೇಶ ನಿಮ್ಗೆ ಹೆಚ್ಚಿನ ಒಂದು ಭದ್ರತೆನ ಒದಗಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಏನೋ ಒಂದು ಕೈ ತಪ್ಪಿ ಹೋಗೋ ಹಾಗೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಸುದರ್ಶನ ಚಕ್ರಕ್ಕೆ ಸಂಬಂಧಪಟ್ಟಂಗೂ ಕೂಡ ಏನೋ ಪ್ರಯತ್ನಗಳು ಇದೆ. ಮೇ ಬಿ ಹೋಮ ಮಾಡಿಸ್ಬೋದು, ಸಮಥಿಂಗ್ ಏನೋ ಆ ಥರದ್ದು ಟ್ರಿಗರಿಂಗ್ ಎನರ್ಜಿ ಇದೆ ಇಲ್ಲಿ. ಜೊತೆಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಶನಿ ಗ್ರಹದ ಮೇಲೆ ಒಂದಷ್ಟು ತಮ್ಮ ಏನದು ಚಂದ್ರನ ಮೇಲೆ ಹೋಗಾಯ್ತು, ಇವಾಗ ಮಂಗಳ ಆಯ್ತು, ಇವಾಗ ಶನಿ ಗ್ರಹದ ಮೇಲೆ ಹೋಗುವಂತ ಪ್ರಯತ್ನದಲ್ಲಿ
ಒಂದಷ್ಟು ತಯಾರಿಗಳು ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತ. ಸೊ ನಿಮ್ಮ ಇಂಟ್ಯೂಷನ್ನ ಸರಿಯಾಗಿ ಇಟ್ಕೊಳ್ಳಿ, ಹೆಲ್ಮೆಟ್ ಧರಿಸಿ, ಇದರಿಂದ ಹೆಚ್ಚಿನ ಅನುಕೂಲಗಳಾಗತ್ತೆ ಅನ್ನುವಂಥದ್ದು ಇದೆ. ಕೂದಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಹಾರ್ಟ್ ಚಕ್ರನ, ನಿಮ್ಮ ಕ್ರೌನ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಬ್ಲಾಕೇಜಸ್ ಏನಿದೆ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ವಿಶೇಷವಾದಂತಹ ಶಕ್ತಿಗಳು, ನಿಮ್ಮ ಭಕ್ತಿಗೆ ಒಲ್ದಿರುವಂಥ ವ್ಯಕ್ತಿಗಳು ಅಥವಾ ಒಂದಷ್ಟು ವ್ಯಕ್ತಿಗಳು, ಶಕ್ತಿಗಳು, ಭಕ್ತಿಗಳು 3 ಇದೆ ಇಲ್ಲಿ. ಸೊ ಇವು ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಒಂದಷ್ಟು ದುಷ್ಟ ಆತ್ಮಗಳಿಗೆ ಸರಿಯಾದ ರೀತಿಯಲ್ಲಿ ಕಂಟ್ರೋಲಿಗೆ ಅವ್ರಿಗೇನ್ ಶಿಕ್ಷೆ ಕೊಡ್ಬೇಕೋ ಅದನ್ನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಪವಿತ್ರ ಆತ್ಮಗಳಿಗೆ ಮುಕ್ತಿ ಅನ್ನುವಂಥದ್ದು ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ಮೇ ಬಿ ಏಪ್ರಿಲ್ ಟು ಏಪ್ರಿಲ್ ಸಾಕಷ್ಟು ಬದಲಾವಣೆ ಇದೆ. 24 ನಂಬರ್ ಇಂಪಾರ್ಟೆಂಟ್ ಇದೆ. ಮೇ ಬಿ ಈ ತಿಂಗಳು 24 ನಿಮ್ಮ ಜೀವನದಲ್ಲಿ ಏನೋ ಅವಿಸ್ಮರಣೀಯವಾಗಿ ನಡೆಯುವಂಥದ್ದು ಇರಬಹುದು. ಏನೋ ಒಂದಷ್ಟು ಸ್ಪೆಷಲ್ ನಿಮ್ಮ ಜೀವನದಲ್ಲಿ ಆಗುವಂಥದ್ದು ಕೂಡ ಇರಬಹುದು. ಸೊ ತುಂಬಾ ಇಂಪಾರ್ಟೆಂಟ್ ಏನೋ ನಿಮ್ಮ ಲೈಫಲ್ಲಿ 24 ಆಗತ್ತೆ. ಇಟ್ಸ್ ಎ ಜನರಲ್ ರೀಡಿಂಗ್. ಸೊ ಎಲ್ಲರಿಗೂ ಅನ್ವಯಿಸೋದಿಲ್ಲ. ಯಾವ್ದು ಅನ್ವಯಿಸುತ್ತೋ ಅದನ್ನ ಮಾತ್ರ ತಗೊಳ್ಳಿ. ನಿಮ್ಮ ಭಾವನೆಗಳು, ನಿಮ್ಮ ಆಸೆಗಳು, ನಿಮ್ಮ ಕನಸುಗಳು, ನಿಮ್ಮ ಹರಕೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಎಲ್ಲವೂ ಕೂಡ ಈಡೇರಿಸುವಂತಹ ಸಮಯ ಬಂದಿದೆ. ಗಣೇಶ ಎಲ್ಲವನ್ನು ಕೂಡ ಈಡೇರಿಸಿ ಕೊಡ್ತೀನಿ ಅನ್ನುವಂಥ ಭರವಸೆನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಗೆ ಸ್ಕಿನ್ನಿಗೆ ಸಂಬಂಧಪಟ್ಟಂಗೆ ಆಗಿರುವಂತ ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಳಿ. ಸ್ಕಿನ್ನಿನ ಆರೋಗ್ಯದ ಕಡೆ, ಚರ್ಮದ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮತ್ತೆ ಸರಿಯಾದ ರೀತಿಯಲ್ಲಿ ವಸ್ತ್ರನ ಧರಿಸಿ. ನಿಮ್ಮ ದೇಹದ ಕೆಳಭಾಗ ಏನಿದೆ ಸೊ ಅಲ್ಲಿ ಸರಿಯಾದ ರೀತಿಯಲ್ಲಿ ವಸ್ತ್ರಗಳನ್ನ ಧರಿಸಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಒಂದು ರಕ್ಷಣೆ ಹಾಕೊಳ್ಳಿ ತೋಳಿಗೆ ಅನ್ನುವಂಥದ್ದು ಇದೆ. ಜೊತೆಗೆ ಗಮನ ಇರ್ಲಿ ಅನ್ನುವಂಥದ್ದು ಇದೆ. ಯಾರಿಗೋ ಟ್ವಿನ್ಸ್ ಬೇಬಿ ಗರ್ಲ್ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಕಾಲಿನ ಆರೋಗ್ಯ, ಪಾದದ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಪಾಲಿನ ಸಮಥಿಂಗ್ ಏನೋ ಪಾಲಿನ ವಿಚಾರಕ್ಕೆ ಏನೋ ತೊಂದರೆ ಆಗಬಹುದು, ತೊಂದರೆ ಮಾಡ್ಕೊಳ್ಬಹುದು. ಕಾಲಿಗೆ ಪಾಲ್ ಕೇಳಕ್ ಹೋಗಿ ಯಾರೋ ಸ್ವಲ್ಪ ನೋಡ್ಕೊಳ್ಳಿ. ನಂಗೆ ಇಲ್ಲಿ ಪಾಲು, ಹಾಲು ಎರಡು ಸಿಮಿಲರ್ ತರ ಇದೆ. ಸಮಥಿಂಗ್ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಹುಟ್ಟುವಂತ 2 ಅವಳಿ ಜೋಳಿ ಹೆಣ್ಮಕ್ಳೇನಿದ್ದಾರೆ ಅವಕ್ಕೆ ವಿಶೇಷವಾದಂತಹ ಆಶೀರ್ವಾದ ಇದೆ. ಸೊ ಅವರಿಗೆ ಸಿದ್ಧಿ ಬುದ್ಧಿ ದೇವಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ಇಡಿ ಅಥವಾ ಶುಭ ಲಾಭ ಸಂಬಂಧಪಟ್ಟಂಗೆ ಹೆಸರಿಡಿ, ಒಳ್ಳೇದಾಗತ್ತೆ. ಗಣೇಶನ ವಿಶೇಷವಾದಂತಹ ಆಶೀರ್ವಾದದಿಂದ ಹುಟ್ಟಿರುವಂತ ಮಕ್ಕಳದು ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಅಚೀವ್ಮೆಂಟ್ ಮಾಡ್ತೀರಾ. ಸೊ ಸಮಥಿಂಗ್ 42 ಡೇಸ್ ಏನೋ ಪೂಜೆನ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರನ್ನ ವಿಶೇಷವಾಗಿ ಭೇಟಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮನ್ನ ಚೆನ್ನಾಗಿ ಹಗ್ ಮಾಡಿ ಚೆನ್ನಾಗಿ ಮಾತಾಡ್ತಾನೆ ನಿಮ್ಮ ಒಡವೆಗಳನ್ನ ಕದ್ಕೊಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಯಾಕೆ ಹಾಗೆ ಮಾಡ್ತಿದ್ದಾರೆ ಅಂತ. ಬಟ್ ಅವರು ನಿಮ್ ಕೈ ಮುಟ್ಟಿ ಕೈಯಿಂದ ಉಂಗರನ ಸಮಥಿಂಗ್ ಏನೋ ಬೆಲೆ ಬಾಳೋ ಒಡವೆನ ನಿಮ್ಗೆ ಗೊತ್ತಿಲ್ದಂಗೆ ನೀವು ಅವ್ರು ಸಿಕ್ಕಿದ್ರಲ್ಲ, ಅವ್ರು ಭೇಟಿ ಆದ್ರಲ್ಲ ಅನ್ನೋ ಖುಷಿಲಿದ್ದೀರಾ. ಅವರು ನೀವು ಇಷ್ಟು ಒಡವೆ ಹಾಕಿದಿರಲ್ಲ ಅಂತ ನಿಮ್ಗೆ ಗೊತ್ತಿಲ್ದಂಗೆ ಕತ್ತಿಂದ ಚೈನು ಸಮಥಿಂಗ್ ಏನೋ ಬಿಚ್ಕೊಂಡು ಹೋಗ್ತಾ ಇದ್ದಾರೆ. ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಸೊ ಯಾರನ್ನೋ ಭೇಟಿ ಆಗುವಂಥದ್ದು ಇದೆ. ಎಕ್ಸ್ ಕೂಡ ಆಗಿರ್ಬಹುದು ಅಥವಾ ಫ್ರೆಂಡ್ ಕೂಡ ಆಗಿರ್ಬಹುದು, ಸೋಲ್ಮೇಟ್ ಕೂಡ ಆಗಿರ್ಬಹುದು. ಯಾರೋ ಇಲ್ಲಿ ಕೂರ್ಗಿಸ್ನ ಮದ್ವೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸಮಥಿಂಗ್ ಒಳ್ಳೆ ರೀತಿಲಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ನೆಗೆಟಿವಿಟಿ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಅದಕ್ಕೆ ಶಕ್ತಿ ಗಣಪತಿಯ ಆಶೀರ್ವಾದನ ಪಡ್ಕೊಳ್ಳಿ. ಶಕ್ತಿ ಗಣಪತಿಯ ಆಶೀರ್ವಾದದಿಂದ ಮಾತ್ರ ಈ ದುಷ್ಟರು ಮಾಡ್ತಿರುವಂತ ಪ್ರಯೋಗಗಳನ್ನ ತಡಿಲಿಕ್ಕೆ ಸಾಧ್ಯ ಆಗುತ್ತೆ.
ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾವುದೋ ಬೆಟ್ಟದ ತಪ್ಪಲಿನಲ್ಲಿ ಬೆಟ್ಟಗಳ ಮಧ್ಯದಲ್ಲಿ ಗಣೇಶ ಅಡಗಿ ಕೂಡ್ತಿದ್ದಾರೆ. ಅದು ಬೆಳಕಿಗೆ ಬರ್ಬೇಕು. ಆ ವಿಗ್ರಹ ಶಕ್ತಿಶಾಲಿಯಾಗಿದೆ. ಅದು ಜಗತ್ತಿಗೆ ಅಂದ್ರೆ ಜಗತ್ತಿಗೆ ಗೊತ್ತಾಗ್ಬೇಕು ಅಲ್ಲಿ ಆ ತರದ್ದು ವಿಗ್ರಹ ಇದೆ ಅಂತ. ಸೊ ಯಾವುದೋ ಒಂದು ಗಣೇಶನ ರಹಸ್ಯವಾದಂತ ವಿಗ್ರಹ ಎಲ್ಲರ ಎಲ್ಲರ ಮುಂದೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಯಾವುದೋ ಒಂದು ದೂರದ ಬೆಟ್ಟದ ಒಂದು ಗುಹೆಯೊಳಗೆ ಗಣೇಶನ ಬಂದಿ ಮಾಡಿ ಇಟ್ಟಿದ್ದಾರೆ. ಬಿಡ್ಸ್ಕೊಂಬನ್ನಿ ಹೋಗಿ ಅನ್ನೋ ರೀತಿಲೂ ಕೂಡ ಇದೆ. ಶ್ವೇತಾರ್ಕ ಗಣಪತಿಯ ಆಶೀರ್ವಾದನ ಪಡ್ಕೊಳಕ್ಕೆ ಬಿಟ್ಟಿಲ್ಲ ಯಾರಿಗೋ. ಸೊ ಶ್ವೇತಾರ್ಕ ಗಣಪತಿಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಶ್ವೇತಾರ್ಕ ಗಣಪತಿಯ ಪೂಜೆ ಮಾಡಿದ್ಮೇಲೆ ಅದಕ್ಕೆ ಸರಿಯಾದ ರೀತಿಲಿ ಪೂಜೆ ಅಂದ್ರೆ ಪೂಜೆ ಮುಗಿದ ಮೇಲೆ ಒಂದು ರೀತಿ ಅದಕ್ಕೆ ಒಳ್ಳೆ ರೀತಿಲಿ ಆ ಪೂಜೆಗೆ ಒಂದು ವಿಸರ್ಜನೆ ಮಾಡ್ಬೇಕು. ಅದನ್ನ ಮಾಡಿಲ್ಲ ಅನ್ನುವಂಥದ್ದು ಕೂಡ ಇದೆ. ಡಿವೈನ್ ಸಪೋರ್ಟ್ ನಿಮ್ ಜೊತೆ ಇದೆ. ಸೊ ಏನೋ ಒಂದು ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತ ಇದ್ದೀರಾ, ಮಾಡಿ ಅನ್ನುವಂಥದ್ದು ಇದೆ. ಹೆಚ್ಚು ನಿಮ್ಮನ್ನ ನೀವು ತಿಳ್ಕೊಳ್ಳಿ, ಹೆಚ್ಚು ನಿಮ್ಮನ್ನ ನೀವು ಪಡ್ಕೊಳ್ಳಿ. ಸೊ ಹೆಚ್ಚು ನಿಮ್ಮನ್ನ ನೀವು ತಿಳ್ಕೊಂಡಷ್ಟು ನಿಮ್ಗೆ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಮುಂದಿನ ದಿನಗಳಲ್ಲಿ ನೀರು ಹೆಚ್ಚು ಕಮ್ಮಿ ಆಗತ್ತೆ. ಸೊ ನೀರು ಸರಿ ಸಮತೋಲನ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಹಿಡನ್ ಇದೆ, ಅದು ಗೊತ್ತಾಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಯಶಸ್ಸು ಕೂಡ ಇದೆ. ಶತ್ರುಗಳನ್ನ ನಿಗ್ರಹದಲ್ಲಿ ಇಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಸ್ಟಕ್ ಎನರ್ಜಿಲಿ ಇದೆ. ಗಾಡಿ ಓಡಿಸ್ಬೇಕಾದ್ರೆ ಬ್ರೇಕ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಟಿರಿ ಅನ್ನುವಂಥದ್ದು ಕೂಡ ಇದೆ. ಕಾಲುಗಳ ಆರೋಗ್ಯ, ಕೈಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ. ಜೊತೆಗೆ ತಡಬಾಡಿಗೆ ಒಂದು ಎಚ್ಚರಿಕೆ, ಭಯ ಇರಲಿ, ವಾರ್ನಿಂಗ್ ಇರಲಿ ಅನ್ನುವಂಥದ್ದು ಕೂಡ ಇದೆ. ನಾನೇನೋ ಒಂದು ಕೇಳಬೇಕಿತ್ತು, ಹೇಳಲಿಲ್ಲ, ಆಗ್ಲೇ ಪಿಕೆ ಕಾರ್ಡ್ ಇಟ್ಬಿಟ್ರಿ ಅಂತಿದ್ದಾರೆ. ಪಿಕೆ ಕಾರ್ಡ್ ಇಟ್ಟಿರೋದೇ ನೀವೇನು ಕೇಳ್ತೀರೋ ಅದಕ್ಕೆ ಉತ್ತರ ಏನು ಬರುತ್ತೆ ಅಂತ. ಸೊ 3 ನಂಬರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ, ಆಗತ್ತೆ. ಸೊ ಅದನ್ನ ಬಿಟ್ಟು ಹಾಗೆ ಹೇಳೋದಾದ್ರೆ, ಸದ್ಯಕ್ಕೆ ಭಗವಂತ ನಿಮ್ಗೇನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿಯಾಗಿರೋದನ್ನ ಕಲೀರಿ. ಇನ್ನೊಬ್ರು ತಟ್ಟೆಲಿ ನೊಣ ಬಿದ್ದಿದ್ಯೋ, ಹೆಗಣ ಬಿದ್ದಿದ್ಯೋ ಅದ್ರ ಬಗ್ಗೆ ನಿಮ್ಗೆ ಚಿಂತೆ ಬೇಡ. ನಿಮ್ದೇನಿದೆಯೋ ಅಷ್ಟನ್ನ ನೀವು ನೋಡ್ಕೊಂಡ್ರೆ ಬೆಟರ್ ಇರುತ್ತೆ. ಈ ಉತ್ತರ ನಾನಲ್ಲ, ಗಣೇಶ ಕೊಟ್ಟಿರೋದು. ಸಾರಿ, ಬೇಜಾರಾಗಿದ್ರೆ ಕ್ಷಮಿಸಿ. ಇಲ್ಲಿ 3 ಕಾರ್ಡ್ ಇದೆ. 3ರಲ್ಲಿ ಯಾವ್ದಾದ್ರು ಒಂದನ್ನ 3 ಕಾರ್ಡಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ನಿಮ್ಗೆ ಏನ್ ಗೈಡೆನ್ಸ್ ಬರುತ್ತೆ ಅಂತ ನೋಡೋಣ. ಸರಿಯಾದ ರೀತಿಯಲ್ಲಿ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡಿಸಿ ಮಕ್ಕಳಿಗೆ. ಮುಂದಿನ ಭವಿಷ್ಯದ ಭಾರಿ ಪ್ರಜೆಗಳಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಸೊ ಸಮಥಿಂಗ್ ನನ್ನ ಮನಸ್ಸಲ್ಲಿ ಏನಿದೆ ಅದಾಗತ್ತಾ ಇಲ್ವಾ ಅಂತ ಕೇಳಿದ್ದಾರೆ. ಒಂದಷ್ಟು ಕಷ್ಟ ಇದೆ ಅದು ಆಗೋದು, ಬಟ್ ಪ್ರಯತ್ನ ಪಟ್ರೆ ಆಗತ್ತೆ. ತುಂಬಾ ಕಷ್ಟ ಇದೆ, ತುಂಬಾ ಶತ್ರುಗಳಿದ್ದಾರೆ, ತುಂಬಾ ಶತ್ರುಗಳಿದ್ದಾರೆ. ಸಾಧ್ಯನೇ ಇಲ್ಲ ಆಗೋದು ಅನ್ನೋ ಅಷ್ಟು ಇದೆ. ಬಟ್ ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಆಗತ್ತೆ. ಸಾಮಾನ್ಯವಾದಂಥ ಪ್ರಯತ್ನಕ್ಕೆ ಇದಾಗೋದಿಲ್ಲ. ತುಂಬಾ ದೊಡ್ಡದಲ್ಲಿ ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ಪ್ರಯತ್ನ ನಡೆದ್ರೆ ಆಗತ್ತೆ. ಶಿವನಿಂದ ಕೂಡ ಈ ಕೆಲಸ ಆಗತ್ತೆ. ನೀವ್ ಅನ್ಕೊಂಡಿರುವಂತ ಕೆಲಸ ಶಿವನಿಂದ ಕೂಡ ಆಗತ್ತೆ. ಶಿವ ಮತ್ತೆ ಗಣೇಶ ಇಬ್ಬರಿಂದನು. ಮೊದಲನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಯಶಸ್ವಿ ಭವ ಅನ್ನುವಂಥದ್ದು ಇದೆ. ಯಶಸ್ಸಾಗತ್ತೆ ಅನ್ನುವಂಥದ್ದು ಇದೆ. ಲವ್ ಬರುವಂಥದ್ದು, ಟ್ರೋಫಿ ಗೆಲ್ಲುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥದ್ದು, ಸಾಕಷ್ಟು ವಿನ್ನಿಂಗ್ ಮೂಮೆಂಟ್ ಇದೆ. 28 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಎರಡನೇದು ಪ್ರಾಮಿಸ್ ಆಫ್ ದ ಫ್ಯೂಚರ್ ಇದೆ. ಫ್ಯೂಚರ್ ಚೆನ್ನಾಗಿದೆ. ಸೊ ಫ್ಯೂಚರ್ ಕಡೆ ಗಮನನ ಕೊಡಿ. 8 ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ. ಮೂರನೇದು 34 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಇದೆ. ಏನೋ ಒಂದು ಸ್ಥಾನ, ಮಾನ, ಗೌರವ ಬರುವಂಥದ್ದು ಇದೆ. ಪ್ರಮೋಷನ್ ಸಿಗ್ಬಹುದು ಅಥವಾ ಸನ್ಮಾನಗಳು ನಡಿಬಹುದು, ಆ ಥರನೂ ಇದೆ. ಜೊತೆಗೆ ನಿಮ್ಗೆ ವಿಶೇಷವಾದಂತಹ ಆಶೀರ್ವಾದ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮ ಜೀವನಕ್ಕೆ
ಬರ್ತಾರೆ. ನೀವು ಯಾರನ್ನೋ ಭೇಟಿ ಮಾಡೋದಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಳ್ಳೇದಾಗ್ಲಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಹೇಳ್ತಾ, ಸೊ ನೀರಿನ ಬಗ್ಗೆ ಜಾಗ್ರತೆನ ವಹಿಸಿ. ಮುಂದಿನ ದಿನಗಳಲ್ಲಿ ವಿಶೇಷವಾದಂಥ ಶಕ್ತಿಗಳ ಆಶೀರ್ವಾದ ನಿಮ್ಗೆ ಸಿಗುತ್ತೆ. ಬರ್ತಾರೆ ನಿಮ್ಗೆ ಮಾರ್ಗದರ್ಶನ ಕೊಡೋದಕ್ಕೆ. ಡಿವೈನ್ ಟೀಮ್ ಬರ್ತಾರೆ ಮೇಲಿಂದ ಬಂದು ನಿಮ್ಗೆ ಮಾರ್ಗದರ್ಶನ ಕೊಡ್ತಾರೆ. ಸೊ ಯಾವಾಗ ನೀವು ಬೇಕಾದ್ರೂ ನಿಮ್ಗೆ ಆಕಾಶ ಮಾರ್ಗದಿಂದ ನಿಮ್ಗೆ ಗೈಡೆನ್ಸ್ ಸಿಗತ್ತೆ. ಸೊ ಜೈ ಆಂಜನೇಯ ಅಂತ ಹೇಳ್ತಾ ಇರಿ. ಜೊತೆಗೆ ಅಂಗಾಳ ಪರಮೇಶ್ವರಿ ದೇವಿಯ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಟೇಕ್ ಕೇರ್. ಬಾಯ್. ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.